ಇಡೀ ದೇಶವೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸುತ್ತಾ ಇರೋ ಸುಸಮಯದಲ್ಲಿ ಬೆಳಗಾವಿಯ ಮರಾಠಿ ದಿನಪತ್ರಿಕೆ ತರುಣ ಭಾರತದಲ್ಲಿ ಪ್ರಕಟವಾದ ಒಂದು ವರದಿ ಭಾರಿ ವಿವಾದಕ್ಕೆ ಹಾಗೂ ಪಾಲಿಕೆ ಸದಸ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಶನಿವಾರ ನಡೆದ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಈ ವಿಚಾರವು ಚರ್ಚೆಯಾಗಿದ್ದು, ಪತ್ರಿಕೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ವಾನುಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯ ಕೋರುವ ಬದಲಾಗಿ ಮರಾಠಿ ಪತ್ರಿಕೆ ತರುಣ ಭಾರತದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಎಂದು ಪ್ರಕಟಣೆ ಮಾಡಲಾಗಿತ್ತು. ಇದು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ ಎಂದು ಪಾಲಿಕೆಯ ಸದಸ್ಯರು ಸಭೆಯಲ್ಲಿ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಅವರ ಜನ್ಮದಿನದಂದೇ ಈ ರೀತಿ ಬೇಜವಾಬ್ದಾರಿಯುತವಾಗಿ ನಡೆದುಕೊಂಡ ಪತ್ರಿಕೆ ಮತ್ತು ಅದರ ಸಂಪಾದಕ ಮಂಡಳಿಯ ವಿರುದ್ಧ ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂದು ಸದಸ್ಯರು ಪಟ್ಟು ಹಿಡಿದಿದ್ರು. ಸದಸ್ಯರ ಆಕ್ರೋಶದ ಹಿನ್ನೆಲೆಯಲ್ಲಿ ಮಾತನಾಡಿದ ಮೇಯರ್ ಮತ್ತು ಉಪಮೇಯರ್ ಅವರು ಮಹಾಪುರುಷರಿಗೆ ಅವಮಾನ ಮಾಡಿರುವುದು ಸಹಿಸಲು ಸಾಧ್ಯವಿಲ್ಲ. ಈ ಕೂಡಲೇ ಪತ್ರಿಕೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಪಾಲಿಕೆಯ ಕಾನೂನು ಸಲಹೆಗಾರರ ಮೂಲಕ ನೋಟಿಸ್ ಜಾರಿಗೊಳಿಸಿ ಮುಂದಿನ ಕಾನೂನು ಸಮರಕ್ಕೆ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಈ ತರ ಅವಮಾನ ಮಾಡ್ಲಿಕ್ಕತ್ತಾರ. ಅವಾಗ ಅಪಮಾನ ಮಾಡಿದ್ರು, ಈಗ ಅಪಮಾನ ಮಾಡ್ಲಿಕ್ಕತ್ತಾರ. ಇದು ಬಹಳ ಖಂಡನೀಯ ವಿಷಯ. ಕಾನೂನು ಚೌಕಟ್ಟಿನಲ್ಲಿ ಏನಾದರೂ ತರುಣ್ ಭಾರತ್ ವಿರುದ್ಧ ನಾವು ಏನು ಕ್ರಮ ತಗೋಬಹುದು ಅದು ಜರುಗಿಸ್ಬೇಕಂತ ನಾ ಕೇಳ್ಕೊತೀನಿ. ಕಠಿಣ ಕ್ರಮ ತಗೋಬೇಕು. ಯಾಕಂದ್ರೆ ಇದು ಸಣ್ಣ ವಿಷಯ ಅಲ್ಲ. ಇದು ಅವರ ಜನ್ಮದಿನ ಇಡೀ ವಿಶ್ವದಲ್ಲೇ ಮಾಡಿದ್ರೆ ಇವರು ಶ್ರದ್ಧಾಂಜಲಿ ಅಂತ ಹೇಳ್ತಾ ಇದ್ದಾರೆ. ಇವ್ರ ಎಡಿಟರಿ ಅಷ್ಟು ಗೊತ್ತಾಗ್ಲಿಲ್ಲ ಏನ್ ಹಾಕ್ಬೇಕು ಏನಿಲ್ಲ ಅಂತ. ಅದು ನೋಡ್ಲಾರ್ದ ಯಾವ್ದು ಬೇಕಾದ್ರೆ ನ್ಯೂಸ್ ಹಾಕಿ ಬಿಡ್ತಾರೆ, ಓದ್ಲಾರ್ದ. ಇದು ಅತ್ಯಂತ ಗಂಭೀರವಾದ ವಿಷಯ. ಇದನ್ನ ಕೌನ್ಸಿಲ್ ಮತ್ತು ಲಾ ಆಫೀಸರ್ ಕನ್ಸಲ್ಟ್ ಮಾಡಿ ಏನ್ ಸೀರಿಯಸ್ ಆಕ್ಷನ್ ಆಗ್ತೈತೆ ಅದನ್ನ ಅವ್ರ ಮೇಲೆ ತಗೋಬೇಕು, ಕಠಿಣವಾದ ಕ್ರಮ ಜರುಗಿಸಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ಧನ್ಯವಾದಗಳು. ಈ ದೇಶನ ಒಂದು ಸಂವಿಧಾನವನ್ನು ಕೊಡುಗೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೆರವಣಿಗೆ ಇರ್ಬೋದು, ಮತ್ತೊಂದು ಇರ್ಬೋದು, ಅವರ ಆಚಾರ ವಿಚಾರ ಕುರಿತು ಭಾಳಷ್ಟು ಸಭೆ ಸಮಾರಂಭಗಳನ್ನು ನಡೆಸಿ ಜನ ಭಾಳ ಖುಷಿಯಿಂದ ಇರ್ತಕ್ಕಂಥ ದಿನ. ಅಂಥ ಸಂದರ್ಭಗಳಲ್ಲಿ ಈ ಪತ್ರಿಕೆಗಳು ಶ್ರದ್ಧಾಂಜಲಿ ಅಂತೇಳಿ ಹಾಕ್ತಾರೆ. ಯಾಕೆ ಹಾಕಿದ್ರು ಬಿಟ್ಟರು ಅನ್ನೋದ್ರ ಬಗ್ಗೆ ಇದನ್ನು ವಾರ್ತಾ ಇಲಾಖೆ ಇದೆ, ಆ ವಾರ್ತಾ ಇಲಾಖೆಗೆ ಬರಿಬೇಕು. ಮತ್ತು ಅದನ್ನು ನೀವು ಬರೆಯೋಕೆ ನಮ್ಗೆ ಲೀಗಲ್ ಆಗಿ ನಿಯಮಾನುಸಾರ ಕ್ರಮ ತಗೊಳಕ್ಕೆ ಇವು ಕಮಿಷನರ್ ಅವರು ಮತ್ತು ಅದನ್ನು ಲೀಗಲ್ ಡಿಪಾರ್ಟ್ಮೆಂಟ್ದವರು ತಗೋಬೇಕಾಗ್ತೈತಿ. ಯಾಕಂದ್ರೆ ಅದು ಮಾಡಿರೋದು ತಪ್ಪೈತಿ. ಅದನ್ನು ನೀವು ತಾವು ವಾರ್ತಾ ಇಲಾಖೆಗೆ ತಿಳಿಸಿರಿ ಅಂತ ನಮ್ಮ ವಿನಂತಿ ಅದ. ಆ ಪ್ರಕಾರ ಪೂಜೆ ಮಾಪವರು ಕೂಡ ಅದನ್ನು ವಾರ್ತಾ ಇಲಾಖೆಗೆ ಕಾನೂನು ರೀತಿಯಿಂದ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಬರೆಯೋಕೆ ಕಮಿಷನರ್ ಅವರಿಗೆ ತಿಳಿಸ್ಬೇಕಂತ ವಿನಂತಿ. ಇದನ್ನು ಸುದ್ದಿ ಬರ್ತಾ ಇದೆ. ಇದು ಕಮಿಷನರ್ ಹಾಗೂ ಲಾ ಆಫೀಸರ್ ಇದನ್ನು ಏನು ನಿಯಮಾನುಸಾರ ಇದನ್ನು ಕ್ರಮ ತಗೋಬೇಕಂತ ಹೇಳ್ತಾ ಇದ್ದೀವಿ. 14ನೇ ತಾರೀಕು ಇಡೀ ಭಾರತ ಅನ್ನದೇ ಇಡೀ ಜಗತ್ತಿನಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಎಲ್ಲರೂ ಅದ್ದೂರಿಯಾಗಿ ಆಚರಣೆ ಮಾಡುವ